ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಅನೂಪ್ ದೇವರು. ಹೋಪ್ ಎವ್ರಿ ಒನ್ ಈಸ್ ಡೂಯಿಂಗ್ ಗ್ರೇಟ್. ಸೊ ನೀವೆಲ್ಲ ಕೇಳ್ತಾ ಇರ್ಬೋದು, ನೋಡ್ತಾ ಇರ್ಬೋದು, ಆಲ್ಮೋಸ್ಟ್ 2.5 to 3 months ಆಯಿತು, ಇದುವರೆಗೂ ಯಾವುದೂ ವೀಡಿಯೋ ಬಂದಿಲ್ಲ. ನೀವೆಲ್ಲ ಕೇಳ್ತಾ ಇದ್ರಿ, ಎಷ್ಟೊಂದು ಜನ ನನಗೆ ಪರ್ಸ್ನಲಿ ಕೇಳಿದ್ರಿ ಯಾಕೆ ವೀಡಿಯೋ ಮಾಡ್ತಾಯಿಲ್ಲ, ತುಂಬ ದಿನ ಆಯ್ತಲ್ಲ ಅಂತ. ಸೊ ಬಿಕಾಸ್ ಆಫ್ ಸಮ್ ಪರ್ಸ್ನಲ್ ರೀಸನ್ಸ್ ನಾನು ಆಫೀಸ್ ಚೇಂಜ್ ಮಾಡಬೇಕಾಗಿತ್ತು, ಬೇರೆ ಕಂಪ್ನಿಗೆ ಜಂಪ್ ಆದೆ, ನೋಟಿಸ್ ಪೀರಿಯಡಲ್ಲಿದ್ದೆ. ಸೊ ಬೇರೆ ಕಂಪ್ನಿಯಲ್ಲಿ ಆನ್ ಬೋರ್ಡಿಂಗು ಅದೆಲ್ಲ ನಡೀತಾ ಇತ್ತು. ಸೊ ಎಲ್ಲ ಮುಗಿಸ್ಬಿಟ್ಟು ಈಗ ನೆಮ್ಮದಿಯಾಗಿ ಮತ್ತೆ ಟ್ರೆಕ್ಕಿಂಗ್ ಬಂದಿದ್ದೀನಿ. ಸೊ ಮತ್ತೆ ಯೂಟ್ಯೂಬ್ ಚಾನಲ್ನ ರೀಸ್ಟಾರ್ಟ್ ಮಾಡಿಬಿಟ್ಟು ವೀಡಿಯೋ ಮಾಡ್ತಾಯಿದ್ದೀನಿ. ಇವತ್ತು ನಾವು ಆಲ್ಮೋಸ್ಟ್ ಟ್ರೆಕ್ಕಿಂಗ್ ಪ್ಲೇಸಲ್ಲಿ ಬಂದಿದ್ದೀವಿ, ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ದ ಸೇಮ್ ಓಲ್ಡ್ ಗ್ಯಾಂಗ್, ಆದಿತ್ಯ ಶ್ಯಾಮ್ ಮತ್ತು ಅವನ ವೈಫು ಮತ್ತು ಇಶಾನ್ವಿ ಅವಳ ಮಗಳು ಬಂದಿದ್ದಾರೆ, ಆಮೇಲೆ ನಿಶಾಂತು. ಸೊ ವಿಷ್ಣು ಅಗೇನ್ ಮಿಸ್ಸಿಂಗ್. ಸೊ ನಾವು ಇಷ್ಟು ಜನ ಟ್ರೆಕ್ಕಿಂಗ್ ಬಂದಿದ್ದೀವಿ. ಸೊ ಇದು ಕುಣಿಗಲ್ ಹತ್ರ ಒಂದು ಬೆಟ್ಟ, ಹೇಳ್ತೀನಿ ಅದು ಬೆಟ್ಟದ ಹೆಸರು ಏನು ಎಲ್ಲ ಮುಂದೆ ಹೋಗ್ತಾ ಹೇಳ್ತೀನಿ. ಸೊ ಆ್ಯಕ್ಚುಲಿ ನಾವು ಇಲ್ಲಿಗೆ ಬಂದಿದ್ವಿ ಒಂದು ಸತಿ, ನಾವೇ 3 ಬಂದಿದ್ವಿ. ಇಲ್ಲಿಗೆ ಬಂದಿದ್ವಿ ಅನ್ನೋದು ನಮಗೆ ಮರ್ತೋಗಿತ್ತು. ಸೊ ಇಲ್ಲಿ ಬರ್ತಾ ಗೊತ್ತಾಯಿತು, ಓಕೆ ಈ ಪ್ಲೇಸಿಗೆ ಬಂದಿದ್ವಿ ಅಂತ. ಬನ್ನಿ, ಬೇರೆ ಎಷ್ಟೊಂದು ಜನ ಬಂದಿದ್ದಾರೆ ಸನ್ರೈಸ್ ನೋಡೋಕ್ಕೆ ಅಂತ. ಸೊ ತುಂಬ ಜನ ಬೈಕರ್ಸ್ ಎಲ್ಲ ಬರ್ತಾ ಇದ್ದಾರೆ. ಹಿಮಾಲಯ ಆ್ಯಂಡ್ KTM ಬೈಕ್ಸ್ ಎಲ್ಲ ತೊಗೊಂಡು ಆ್ಯಕ್ಚುಲಿ ಸನ್ರೈಸ್ ನೋಡೋಕ್ಕೆ ಬರಬೇಕು ಅಂತಲೇ ನಾವು ಸ್ಟಾರ್ಟ್ ಮಾಡಿದ್ವಿ 4 o'clock ಎದ್ಬಿಟ್ಟು. ಬಟ್ ಬರ್ತಾ ಮಧ್ಯ ಟ್ರಾಫಿಕಲ್ಲಿ ಸಿಗಾಕೊಂಡ್ವಿ. ಹೀಗೆ ಏನೋ ಆಗಿ ಡಿಲೇ ಆಗಿಬಿಟ್ಟು ಸನ್ರೈಸ್ ಆಗಿದೆ. ಈಗ ಮೇಲೆ ಹೋಗ್ತಾ ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂದ್ಕೊಂಡಿದ್ದೀನಿ. ಜನವರಿ ಆಗಿರೋದ್ರಿಂದ ಅಷ್ಟೊಂದು ಚಳಿ ಇಲ್ಲ. ನಾವು ಚಳಿ ಇರುತ್ತೆ ಅಂದ್ಕೊಂಡ್ವಿ, ಬಟ್ ಚಳಿ ಇಲ್ಲ. ಬನ್ನಿ ನೋಡೋಣ ಮುಂದೆ ಹೋಗ್ತಾ. ಸೊ ಸನ್ರೈಸಿಗೆ ಅಂತ ಬಂದಿದ್ದು ಫೈನಲಿ ಸಾರ್ಥಕ ಆಯಿತು. ಸೊ ನಮ್ಮ ಹಿಂದ್ಗಡೆ ಸನ್ ಕಾಣ್ತಾ ಇದೆ. ಸೊ ಕ್ಯಾಮ್ರಾದಲ್ಲಿ ಎಷ್ಟರ ಮಟ್ಟಿಗೆ ಕ್ಯಾಪ್ಚರ್ ಆಗ್ತಾಯಿದೆ ಗೊತ್ತಾಗ್ತಾ ಇಲ್ಲ. ನೋಡಿ, ಇಲ್ಲಿ ಸನ್ ಕಾಣ್ತಾ ಇದೆ. ಸೊ ಈಗ ಸನ್ರೈಸ್ ಆಗಿದ್ದು ಕಾಣ್ತಾ ಇದೆ, ಬಿಕಾಸ್ ಫುಲ್ಲು ಮೋಡ ಇದೆ, ಫಾಗ್ ಇದೆ ಅಲ್ಲ. ಸೊ ಅದಕ್ಕೆ ಆಮೇಲೆ ತುಂಬ ಗಾಳಿ, ಚಳಿ ಇದೆ ಮೇಲ್ಗಡೆ. ಕೆಳಗಡೆ ತುಂಬ ಸೆಕೆ ಆಗ್ತಾಯಿತ್ತು ಅಂತೇಳಿ ಎಲ್ಲ ಸ್ವೆಟರು, ಕ್ಯಾಪ್ ಎಲ್ಲ ಒಳಗಡೆ ಇಟ್ಟಿದ್ವಿ. ಸೊ ಮೇಲ್ಗಡೆ ಬಂದ ಮೇಲೆ ಗೊತ್ತಾಯಿತು ತುಂಬ ಗಾಳಿ, ಚಳಿ ಇದೆ. ಸೊ ದೂರದಲ್ಲಿ ನಮ್ಮ ಕರ್ನಾಟಕದ ಬಾವುಟ ಹಾರ್ತಾ ಇದೆ. ಬನ್ನಿ ಇನ್ನೂ ಮೇಲೆ ಹೋಗೋಣ. ಈಗ ಇನ್ನೂ ಹಾಫ್ ಆಗಿದೆ. ಸೊ ಇನ್ನೂ ಮೇಲ್ಗಡೆ ಹೋಗೋಣ, ಇನ್ನೂ ಯಾವ ಥರ ಕಾಣುತ್ತೆ ಅಂತ ತೋರಿಸ್ತೀನಿ. ಸೊ ಇಲ್ಲಿ ಒಂದು ಚಿಕ್ಕ ಕೇವ್ ಥರ ಇದೆ. ಸೊ ಆ ಕೇವ್ ಮೂಲಕ ಮೇಲ್ಗಡೆ ಹೋಗಬೇಕು. ಮುಂಚೆ ಈ ಥರ ದಾರಿ ಅಂತ ಹೇಳಿ ಏನು ಮಾರ್ಕ್ ಮಾಡಿದ್ದಿಲ್ಲ, ಬಟ್ ಈಗ ಎಲ್ಲ ಮಾರ್ಕ್ ಮಾಡಿದ್ದಾರೆ. ಸೊ ಈಸಿ ಆಗುತ್ತೆ ಹೋಗೋರಿಗೆ. ಲಾಸ್ಟ್ ಟೈಮ್ ಬಂದಾಗ ಏನು ಮಾರ್ಕ್ ಆಗಿದ್ದಿಲ್ಲ, ಹಾಗಾಗಿ ಸ್ವಲ್ಪ ಕಷ್ಟ ಆಯಿತು ನಮಗೆ. ಆಮೇಲೆ ಇಲ್ಲಿ ತುಂಬ ಕೋತಿಗಳಿದ್ದಾವೆ. ಹುಷಾರಾಗಿರಿ, ನಿಮ್ಮದು ಕ್ಯಾಮ್ರಾ ಆಗಿರ್ಬೋದು, ಮೊಬೈಲ್ ಆಗಿರ್ಬೋದು, ಅಥವಾ ಏನಾದರೂ ಚಿಪ್ಸ್ ಏನಾದ್ರು ತೊಗೊಂಬಂದಿದ್ರೆ ಹುಷಾರಾಗಿರಿ. ಯಾಕಂದರೆ ಡೆಫಿನೆಟ್ಲಿ ಅವು ಇಸ್ಕೊಳಕ್ಕೆ ಮೈ ಮೇಲೆ ಹಾರೋ ಚಾನ್ಸಸ್ ಇರ್ತವೆ. ನೋಡಿ ಇಲ್ಲಿದೆ. ಈ ಕತ್ಲದ ಒಳಗಡೆಯಿಂದ ಗುಹೆಯಿಂದ ಆಚೆ ಬಂದಿದ್ದು ಏನೂ ಕಾಣಲ್ಲ, ಪಿಚ್ ಡಾರ್ಕ್ ಆ್ಯಕ್ಚುಲಿ.
ಸೊ ನಾನು ಹಿಂದ್ಗಡೆ ಕಾಣ್ತಾ ಇದೆಯಲ್ಲ ಅದೇ ಹಿಲ್ ಟಾಪು. ಏನು ದೊಡ್ಡ ಬೆಟ್ಟ ಏನಿಲ್ಲ, ಈಸಿ ಇದು. ಹಾರ್ಡ್ಲಿ ಹಾಫ್ ಆನ್ ಅವರಲ್ಲಿ ಹತ್ಬೋದು. ಸೊ ಫೋಟೋ ವೀಡಿಯೋ ಎಲ್ಲ ಮಾಡಿಕೊಂಡು ಬರೋದ್ರೊಳಗಡೆ ಸೊ ಒಂದು 15 ಮಿನಿಟ್ಸ್ ಆ್ಯಡ್ ಆನ್ ಆಗುತ್ತೆ. ಇನ್ನೂ ಹಾಫ್ ಆನ್ ಅವರ್ ಅರ್ಲಿ ಬಂದಿದ್ದರೆ ಇನ್ನೂ ತುಂಬ ಚೆನ್ನಾಗಿರ್ತಾಯಿತ್ತು ಅನಿಸುತ್ತೆ, ಬಿಕಾಸ್ ಸನ್ರೈಸ್ ಕಾಣ್ತಾ ಇತ್ತು. ಬಟ್ ಈಗೂ ತುಂಬ ಚೆನ್ನಾಗಿದೆ, ಫಾಗಿ ಆಗಿದೆ. ಇವೊಂದು ಡೆನ್ಸ್ ಫಾಗ್ ಏನಿಲ್ಲ, ಬಟ್ ಫಾಗಿ ಆಗಿದೆ. ಮೇಲ್ಗಡೆ ಇಲ್ಲಿ ಅದು ಹನುಮಾನ್ ಟೆಂಪಲ್ ಇದೆ ಆ್ಯಕ್ಚುಲಿ. ರೇಲಿಂಗ್ಸ್ ಎಲ್ಲ ಮಾಡಿದ್ದಾರೆ ಈ ಥರ ಇಟ್ಕೊಂಡು ಹೋಗೋಕ್ಕೆ. ಲಾಸ್ಟ್ ಟೈಮ್ಗಿಂತ ಈಗ ಬೆಟರ್ ಈ ಸತಿ. ಮಾರ್ಕಿಂಗ್ಸ್ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಕಾರ್ವೆಲ್ಲ ಮಾಡಿದ್ದಾರೆ ಗುಡ್ಡ ಹತ್ತಕ್ಕೆ ಅಂತ. ಸೊ ಈಸಿ ಆಗುತ್ತೆ ಫಸ್ಟ್ ಟೈಮ್ ಅಟೆಂಪ್ಟ್ ಮಾಡ್ತಾ ಇರೋರಿಗೆ. ಆಮೇಲೆ ಸೇಫ್ ಇದೆ ಇಲ್ಲಿ ಪ್ಲೇಸು, ಏನು ಡಿಫಿಕಲ್ಟ್ ಇದೆ ಬರೋಕ್ಕಾಗಲ್ಲ ಅಂತ ಏನೂ ಇಲ್ಲ. ಬಟ್ ಡೆಫಿನೆಟ್ಲಿ ಶೂ ವೇರ್ ಮಾಡ್ಕೊಳ್ಳಿ, ಬಿಕಾಸ್ ಚಪ್ಪಲೆಲ್ಲ ಬಂದರೆ ಟ್ರೆಕ್ಕಿಂಗ್ ಮಾಡೋಕ್ಕೆ ಆಗೋದಿಲ್ಲ. ಈವನ್ ದೋ ಇಟ್ ಈಸ್ ಸ್ಮಾಲ್ ಟ್ರೆಕ್ ಆದ್ರೂ ಪ್ರಾಪರ್ ಅಟೈರಲ್ಲಿ ಶೂ ಅಲ್ಲಿ ಬಂದರೆ ಸೊ ಡೆಫಿನೆಟ್ಲಿ ನೀವು ಆರಾಮಾಗಿ ಹತ್ಬೋದು. ಫೈನಲಿ ಹಿಲ್ ಟಾಪಿಗೆ we did it. What an achievement. For the second time, for the second time actually, With barely a sweat. ಬಿಕಾಸ್ ಆಫ್ ದಿ ಕೋಲ್ಡ್. ಚಳಿಗಾಲ ಇರೋದ್ರಿಂದ ಗಾಳಿ ಇದೆ, ತುಂಬ ಗಾಳಿ ಇದೆ. ಅದಕ್ಕೋಸ್ಕರ ಇವೆಲ್ಲ ಪ್ರಿಕಾಷನ್ ತೊಗೊಂಡಿದ್ದೀವಿ ಹೊರತಾಗಿ. ಬಾಳೆಹಣ್ಣು ತಗೊಳ್ಳಿ, ಚಕ್ಲಿ ತಗೊಳ್ಳಿ, ನಿಂಬೆಟ್ಟು ತಗೊಳ್ಳಿ, ಕಸ ಬಿಸಾಡ್ಬೇಡಿ. ಕರೆಕ್ಟ್, ಅದು ಇಂಪಾರ್ಟೆಂಟ್. ಒಂದು ಥಿಂಗ್ ಏನಂತಂದರೆ, ನೀವು ಇಂಥಲ್ಲಿ ಬಂದಲ್ಲಿ ಸೊ ನೀವು ಏನೇ ತೊಗೊಂಬಂದಿರಲಿ, ಚಿಪ್ಸ್ ಆಗಿರ್ಬೋದು, ಜ್ಯೂಸು, ಬಾಳೆಹಣ್ಣು, ಈ ಥರದ್ದು ಏನಾದರೂ ತಂದಿರ್ತೀರಲ್ಲ, ಸೊ ಡೆಫಿನೆಟ್ಲಿ ಅದನ್ನೆಲ್ಲ ಕಸನ ತೊಗೊಂಡು ಹೋಗಿ, ವಾಪಸ್ ತೊಗೊಂಡು ಹೋಗಿ. ಇಲ್ಲೇ ಹಾಕಿ ಹೋಗಬೇಡಿ, ಬಿಕಾಸ್ ನಾವು ನೇಚರ್ನ ನಾವು ಕಾಪಾಡಬೇಕು. ಸೊ ನಾವು ನೇಚರ್ನ ಕಾಪಾಡಿದ್ರೆ ನೇಚರು ನಮ್ಮನ್ನು ಕಾಪಾಡುತ್ತೆ. ಸೊ ಇದನ್ನೆಲ್ಲ ಈ ಥರ ಪ್ಲೇಸಸ್ಗಳಿಗೆಲ್ಲ ಬಂದು ನಾವು ಪ್ಲಾಸ್ಟಿಕ್ ಕವರ್ನೆಲ್ಲ ಹಾಕಿ, ಲಾಸ್ಟ್ ಟೈಮ್ ಬಂದಾಗ ಆ್ಯಕ್ಚುಲಿ ತುಂಬ ಪ್ಲಾಸ್ಟಿಕ್ ಕವರ್ ಇತ್ತಲ್ವ. ಸೊ ಐ ಥಿಂಕ್ ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಫ್ರೆಶ್ಶಾಗಿ ಇಟ್ಟಿದ್ದಾರೆ, ನೀಟಾಗಿ ಇಟ್ಟಿದ್ದಾರೆ. ಸೊ ಈ ಥರ ನಾವು ಎಲ್ಲೇ ಹೋದ್ರೂ, ನಮ್ಮ ಗ್ಯಾಂಗ್ ಆಗಿರ್ಬೋದು ಅಥವಾ ಶ್ಯಾಮ ಎಲ್ಲೇ ಟ್ರೆಕ್ಕಿಂಗ್ ಹೋದ್ರೂ ಈ ಥರ ಒಂದು ಎಕ್ಸ್ಟ್ರಾ ಕವರ್ ತೊಗೊಂಬಂದಿರ್ತೀವಿ ಅಥವಾ ಬ್ಯಾಗ್ ಏನಾದ್ರು ತೊಗೊಂಬಂದಿರ್ತೀವಿ, ತೊಗೊಂಡು ಹೋಗಿ ಪ್ರಾಪರ್ ವೇಯಲ್ಲಿ ಡಸ್ಟ್ಬಿನ್ನಿಗೆ ಹಾಕ್ತೀವಿ. ಸೊ ಇದರಿಂದ ನಾವು ನೇಚರ್ನ ಕಾಪಾಡ್ಬೋದು. ಆಮೇಲೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ ನಮಗೆ. ಎಲ್ಲ ಕಡೆ ಇಂಥಲ್ಲಿ ಬಂದಲ್ಲಿ ಕಸ, ಪ್ಲಾಸ್ಟಿಕ್ ಕವರೆಲ್ಲ ಇದ್ದರೆ ಚೆನ್ನಾಗಿ ಅನಿಸಲ್ಲ. ಸೊ ಅದಕ್ಕೋಸ್ಕರ ಅದು ಬಿಟ್ಟರೆ ಮೇಲ್ಗಡೆಯಿಂದ ತುಂಬ ಚೆನ್ನಾಗಿದೆ ಪ್ಲೇಸು. ನಿಮಗೆ 360 ಡಿಗ್ರಿ ವ್ಯೂ ಸಿಗುತ್ತೆ. ಸೊ ಹಿಂದ್ಗಡೆ ನೋಡ್ಬೋದು. ಸೊ ಫಾಗ್ ಇರೋದ್ರಿಂದ ನಿಮಗೆ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ, ಕ್ಯಾಮ್ರಾದಲ್ಲಿ ಅಷ್ಟೊಂದು ಚೆನ್ನಾಗಿ ಕ್ಯಾಪ್ಚರ್ ಆಗ್ತಾ ಇಲ್ಲ. ಬಟ್ ಡೆಫಿನೆಟ್ಲಿ ಈ ಟೈಮಿಗೆ ಇಂಥ ಪ್ಲೇಸಸ್ಸಿಗೆ ಬರೋದು ವರ್ತ್. ಇಲ್ಲಿ ನಿಮಗೆ ಸುತ್ತಮುತ್ತ ಚಿಕ್ಕ ಪುಟ್ಟ ಬೆಟ್ಟಗಳು ಕಾಣಿಸ್ತವೆ. ಸೊ ಎಲ್ಲದಕ್ಕೂ ಹೋಗ್ಬೋದೋ ಇಲ್ಲ ಗೊತ್ತಿಲ್ಲ, ಹೋಗ್ಬೋದೇನೋ ಎಲ್ಲ ಕಡೆ, ಅದೊಂದಕ್ಕೆ ಹೋಗ್ಬೋದಲ್ಲ. ಸೊ ಅಲ್ಲಿ ಇನ್ನೊಂದು ಇದೆ ಆಪೋಸಿಟಲ್ಲಿ, ಇನ್ನೊಂದು ಚಿಕ್ಕ ಬೆಟ್ಟ ಇದೆ, ಅಲ್ಲಿಗೂ ಟ್ರೈ ಮಾಡ್ತೀವಿ.
ಸೊ ಈಗ ಟೈಮ್ ಬಂದು 7:14 ಆ್ಯಕ್ಚುಲಿ. ಸೊ ನಾವು ಸ್ಟಾರ್ಟ್ ಮಾಡಿದ್ದು 7 o'clock ಇಲ್ಲ 6:30ಗೆ ಕೆಳಗಡೆಯಿಂದ ಸ್ಟಾರ್ಟ್ ಮಾಡಿದ್ದು. ವಿತಿನ್ ಹಾಫ್ ಆನ್ ಅವರಲ್ಲಿ ಮೇಲ್ಗಡೆ ಬಂದ್ವಿ. ಸೊ ಈಗ ಒಂದು 15 ಮಿನಿಟ್ಸ್ ಫೋಟೋ ಅದು ಇದು ಅಂತ ಹೇಳ್ಬಿಟ್ಟು ಸೊ ತಿರುಗ್ತಾ ಇದ್ದೀವಿ. ಚೆನ್ನಾಗಿದೆ, ಬನ್ನಿ ನೋಡೋಣ.